ನಮ್ಮನ್ನು ಪ್ರೀತಿಸಿ ಸ್ವಾಮಿ ಒಂದು ಜುಲೈ ತಿಂಗಳಿನಲ್ಲಿ 17ನೇ ದಿನವನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ನಾವು ಉಳಿದಿರುವುದು ನಿಮ್ಮ ಕೃಪೆ, ನಿಮ್ಮ ಕರುಣೆ ಸ್ವಾಮಿ. ದಿನಾಲೊಬ್ಬ ಮಿಷನರಿಯ ಜೀವನ ಚರಿತ್ರೆಯನ್ನು ಧ್ಯಾನ ಮಾಡಿ ನಾವು ಕರ್ತನೆ ಸಮಯ ಬಲ ಹೊಂದಲು ನಿಮ್ಮ ಸೇವೆಯನ್ನು ಕರ್ತನೆ ಮಾಡಲು ಕೃಪೆ ತೋರಿದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆಯೇ, ವಿಶೇಷವಾಗಿ ಈ ದಿನ ನಾವು ಧ್ಯಾನಿಸುವಂತ ಒಂದು ಸ್ವಾರ್ಥಿಕರ ಕುರಿತಾಗಿ ನಾವು ಧ್ಯಾನಿಸ್ತಿರುವಾಗ ನಮ್ಮನ್ನು ವಿಶೇಷವಾದಂಥ ಜ್ಞಾನದಿಂದ ತುಂಬಿ ನಡೆಸು. ನಮ್ಮ ಕರ್ತನಾದ ಯೇಸು ನಾಮದಲ್ಲಿ ಪ್ರಾರ್ಥನೆಯನ್ನ ಕೇಳಿಕೊಳ್ತಾನೆ ತಂದೆಯೇ, ಆಮೇನ್. ಈ ಮುಂಜಾನೆ ವೇಳೆಯಲ್ಲಿ ನಾನು ತಂದೆಯಾದ ದೇವರನ್ನ ಸ್ತುತಿಸುತ್ತೇನೆ. ಹಾಗೂ ಈ ಒಂದು ಝೂಮ್ ಆ್ಯಪ್ ಅಲ್ಲಿ ಕೂಡಿ ಬಂದಂತ ಎಲ್ಲಾ ದೇವರ ಸೇವಕರಿಗೂ ಮತ್ತು ಸೇವಕಿಯರಿಗೂ, ಎಲ್ಲಾ ಸಭೆಯ ಹಿರಿಯರಿಗೂ ಮತ್ತು ವಿಶ್ವಾಸಿಗಳೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಗಳನ್ನ ಕೋರ್ತಾ ಇದ್ದೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಜನರೇ, ಈ ದಿನಕ್ಕೆ ಒಂದು ಸಿದ್ಧ ಮಾಡಲ್ಪಟ್ಟಂತ ಮಿಷನರಿಯ ಜೀವನ ಚರಿತ್ರೆ ಸೇಂಟ್ ಜಾನ್ ಮಾರ್ಕ್ ಅಥವಾ ಸಂತ ಮಾರ್ಕನೆನಿಸಿಕೊಳ್ಳುವ ಯೋಹಾನನ ಕುರಿತಾಗಿ ಈ ದಿನ ನಾವು ಧ್ಯಾನ ಮಾಡುವವರಾಗಿದ್ದೇವೆ. ಯಾರು ಈ ಮಾರ್ಕನೆನಿಸಿಕೊಳ್ಳುವ ಯೋಹಾನ ಎಂಬುದಾಗಿ ನಾವು ನೋಡೋದಾದ್ರೆ, ಇವರು ಹೊಸ ಒಡಂಬಡಿಕೆಯ 4 ಸುವಾರ್ತೆಗಳಲ್ಲಿ 2ನೇ ಸುವಾರ್ತೆಯಾದಂತ ಮಾರ್ಕನ ಸುವಾರ್ತೆ ಎಂಬುದಾಗಿ ಕರೆಯಲ್ಪಡುವಂತ ಆ ಸುವಾರ್ತೆಯನ್ನು ಬರೆದಂತವರೇ ಈ ಸಂತ ಮಾರ್ಕನು ಅಥವಾ ಮಾರ್ಕನೆನಿಸಿಕೊಳ್ಳುವ ಯೋಹಾನ. ಈತನಿಗೆ ಜಾನ್ ಮಾರ್ಕ್ ಅಂತ ಕರೀತಾರೆ. ಈ ಮಾರ್ಕನೆನಿಸಿಕೊಳ್ಳುವ ಯೋಹಾನನ ಜೀವನ ಚರಿತ್ರೆಯನ್ನ ನಾವು ಈ ದಿನ ಧ್ಯಾನ ಮಾಡುವವರಾಗಿದ್ದೇವೆ. ನಿಜವಾಗಲೂ ಬಹಳಷ್ಟು ಈ ಭಾಗ ಆಶೀರ್ವಾದಕರವಾಗಿರುತ್ತದೆ. ನಮ್ಮನ್ನು ದೇವರ ಸೇವೆಯಲ್ಲಿ ಪ್ರೋತ್ಸಾಹಿಸುವುದಕ್ಕೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಎಂಬುದಾಗಿ ನಾನು ನಂಬುವವನಾಗಿದ್ದೇನೆ. ದೇವಚಂದ್ರೆ, ಈ ಜಾನ್ ಮಾರ್ಕ್ ಒಂದು ಆರಂಭಿಕ ಜೀವನ ಮತ್ತು ಸೇವೆಯ ಕರೆ ಕುರಿತಾಗಿ ನಾವು ನೋಡಿಕೊಳ್ಳೋಣ. ಜಾನ್ ಮಾರ್ಕ್ ಎಂದು ಕರೆಯಲ್ಪಡುವ ಸಂತ ಮಾರ್ಕನು ಯೇಸು ಕ್ರಿಸ್ತನ ಶಿಷ್ಯನಾಗಿದ್ದನು. ನಾವೇನು 12 ಜನ ಶಿಷ್ಯರನ್ನು ನೋಡ್ತೇವಲ್ವಾ, ಆ 12 ಜನ ಶಿಷ್ಯರಲ್ಲಿ ಇವರಿಲ್ಲ. ಆದ್ರೆ ಇವರು ಕೂಡ ಶಿಷ್ಯನಾಗಿದ್ದಾರೆ ಯೇಸು ಸ್ವಾಮಿ ಅವರಿಗೆ. ಯೇಸು ಸ್ವಾಮಿಯನ್ನು ಇವರು ಕೂಡ ಹಿಂಬಾಲಿಸಿದ್ದಾರೆ ಮತ್ತು ಹೊಸ ಒಡಂಬಡಿಕೆಯ 2ನೆಯ ಪುಸ್ತಕವಾದ ಮಾರ್ಕನ ಸುವಾರ್ತೆಯ ಲೇಖಕರಾಗಿದ್ದಾರೆ. ಬಹುಶಃ ಇವರು ಸಿರೇನ್ನಲ್ಲಿ, ಆಧುನಿಕ ಲಿಬಿಯಾ, ಈ ಒಂದು ಸ್ಥಳದಲ್ಲಿ ಆತನು ಜನಿಸಿದ್ದಾನೆ. ಆದರೆ ಅನಂತರ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಈತನು ವಾಸ ಮಾಡಿದ್ದಾನೆ. ಮಾರ್ಕನು ಸಂತ ಪೇತ್ರನೊಂದಿಗೆ ನಿಕಟ ಸಂಬಂಧ ಹೊಂದಿದ್ದನು. ಗಮನಿಸಿದ ದೇವಚಂದ್ರೆ, ಯೇಸು ಸ್ವಾಮಿಯ 12 ಜನ ಶಿಷ್ಯರಲ್ಲಿ ಪ್ರಮುಖ ಶಿಷ್ಯನಾಗಿರುವಂತ ಪೇತ್ರನೊಂದಿಗೆ ಈ ಮಾರ್ಕನು ನಿಕಟ ಸಂಬಂಧವನ್ನು ಹೊಂದಿದ್ದನು ಎಂಬುದಾಗಿ ಇತಿಹಾಸ ನಮಗೆ ತಿಳಿಸುವಂತದ್ದಾಗಿದೆ. ಪೇತ್ರನೊಂದಿಗೆ ಸಂಬಂಧವನ್ನು ಹೊಂದಿರುವ ಕಾರಣದಿಂದಾಗಿ ಬಹಳಷ್ಟು ಆತನು ಯೇಸು ಸ್ವಾಮಿಯ ಕುರಿತಾಗಿ, ಆತನು ಜೀವನ ಚರಿತ್ರೆಯ ಕುರಿತಾಗಿ ಆತನು ತಿಳ್ಕೊಂಡವನು ಆಗಿದ್ದಾನೆ. ಅನಂತರ ಸಂತ ಪೌಲ ಮತ್ತು ಬಾರ್ನಬರೊಂದಿಗೆ ಅವರ ಮಿಷನರಿ ಪ್ರಯಾಣಗಳಲ್ಲಿ ಪ್ರಯಾಣಿಸುತ್ತಾನೆ. ದೇವಜನರೇ, ನೀವು ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 25ನೇ ವಚನ ಮತ್ತು 13ನೇ ಅಧ್ಯಾಯ 5ನೇ ವಚನಗಳಲ್ಲಿ ನೀವು ಓದುವಾಗ, ಪೌಲ ಮತ್ತು ಬಾರ್ನಬ ಈ ಇಬ್ಬರು ದೇವರ ಸೇವಕರು ಅವರು ಎಷ್ಟೋ ಪ್ರಯಾಣಗಳನ್ನು ಮಾಡಿ ಸುವಾರ್ತೆಯನ್ನು ಸಾರ್ತಾರೆ. ಅನೇಕ ಸ್ಥಳಗಳಿಗೆ ಅವರು ಹಡಗಿನಲ್ಲಿ ಪ್ರಯಾಣ ಮಾಡ್ತಾರೆ, ಕಾಲುನಡಿಗೆಯಾಗಿ ಪ್ರಯಾಣ ಮಾಡ್ತಾರೆ. ಹಳ್ಳಿ, ಗ್ರಾಮ, ಪಟ್ಟಣ, ಸಿಟಿ, ಮೆಕದೋನ್ಯ, ಕೋರಿಂತ, ರೋಮಪುರ, ಗ್ರೀಸ್, ಟರ್ಕಿ, ಅನೇಕ ದೇಶ ವಿದೇಶಗಳಿಗೆ ಹೋಗಿ ಈ ಪೌಲ ಮತ್ತು ಬಾರ್ನಬರು ದೇವರ ಸೇವೆಯನ್ನ ಮಾಡ್ತಾರೆ, ಸುವಾರ್ತೆ ಸಾರ್ತಾರೆ. ಅನೇಕ ಕಡೆ ಸಭೆಗಳನ್ನು ಕಟ್ಟುತ್ತಾರೆ. ಅವರು ಅನೇಕ ಜನರನ್ನ ರಕ್ಷಣಾ ಮಾರ್ಗಕ್ಕೆ ನಡೆಸ್ತಾರೆ. ಲೋಕವನ್ನ ಅಲ್ಲಕಲ್ಲೋಲ ಮಾಡ್ತಾರೆ. ಇವರು ಸತ್ಯದ ಸುವಾರ್ತೆಯನ್ನು ತುಂಬುತ್ತಾರೆ ಅನೇಕ ಕಡೆ. ದೇವಜನರೇ, ಅಂತ ಸಂದರ್ಭದಲ್ಲಿ ಈ ಪೌಲ ಬಾರ್ನಬರಿಗೆ ಉಪಚಾರಕನಾಗಿ ಈ
ಮಾರ್ಕನು ಸೇವೆಯನ್ನು ಮಾಡ್ತಾನೆ ಉಪಚಾರಕನಾಗಿ. ಅಂದ್ರೆ ಪೌಲ ಬಾರ್ನಬರಿಗೆ ಅಡಿಗೆ ಮಾಡುವಂಥದ್ದು, ಅವರ ವಸ್ತುಗಳನ್ನ ತೆಗೆದುಕೊಳ್ಳುವಂಥದ್ದು, ಅವರಿಗೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆ ಮಾಡೋದು ಸೇವೆಯಲ್ಲಿ ಪರಿಚಾರಕನಾಗಿ ಈತನು ಸೇವೆ ಮಾಡ್ತಾ ಇದ್ದಾನ. ದೇವರಿಗೆ ಸ್ತೋತ್ರ. ದೇವಜನರೇ, ಹಿರಿಯರೇ, ದೇವರು ನಿಮಗೆ ಸಭೆಯಲ್ಲಿ ಸೇವೆಯಲ್ಲಿ ಎಂತ ಸೇವೆಯನ್ನು ಕೊಟ್ಟಿದ್ದಾರೆ, ಆ ಸೇವೆಗಳಲ್ಲಿ ನೀವು ಮಾರ್ಕನನ್ನ ಅನುಸರಿಸುವವರಾಗಿರ್ರಿ. ಮಾರ್ಕನು ಸಂತೋಷವಾಗಿ ಪೌಲ ಮತ್ತು ಬಾರ್ನಬರೊಂದಿಗೆ ಮಿಷನರಿ ಸೇವೆಗಳಲ್ಲಿ ಪ್ರಯಾಣ ಮಾಡುತ್ತಾ ಎಷ್ಟೋ ಕಷ್ಟಪಡ್ತಾ ಇದ್ದಾನೆ. ಪ್ರಯಾಣಗಳಂದ್ರೆ ಸಾಧಾರಣವಾದ ವಿಷಯವಲ್ಲ. ಈಗಿನ ಕಾಲ ಇದ್ದಂಗೆ ಸುಲಭಕರವಾದ ಪ್ರಯಾಣಗಳು ಇರಲಿಲ್ಲ ಅಂದಿನ ಕಾಲದಲ್ಲಿ. ಈಗ ವಿಮಾನ, ರೈಲು, ಬಸ್ಸು, ಬೈಕು ಎಲ್ಲ ರೀತಿಯಾದಂತ ಒಂದು ವಾಹನಕ್ಕೆ ಬೇಕಾಗಿರುವಂತ ಸವಲತ್ತುಗಳಿದಾವೆ. ಆದ್ರೆ ಅಂದಿನ ಕಾಲದಲ್ಲಿ ಕಷ್ಟಕರವಾಗಿ ಪ್ರಯಾಸಕರವಾಗಿರುವಂತ ಪ್ರಯಾಣಗಳಿದಾವೆ. ಅಂತ ಪ್ರಯಾಣಗಳಲ್ಲಿ ಸಮರ್ಪಣೆ ಉಳ್ಳವನಾಗಿ ಪೌಲ ಬಾರ್ನಬರೊಂದಿಗೆ ಈ ಸಂತ ಮಾರ್ಕನು ಆತನು ಪ್ರಯಾಣ ಮಾಡುತ್ತಾ ಅವರ ಪರಿಚಾರಕನಾಗಿ, ಅವರ ಸೇವಕನಾಗಿ ಅವರ ಸೇವೆ ಮಾಡ್ತಾ ಇದ್ದಾನ. ಆತನು ಅವರ ಸೇವೆ ಮಾಡುತ್ತಾ ಇರುವಂತದ್ದು ದೇವರ ಸೇವೆ ಮಾಡುವಂಥದ್ದು ಆಗಿದೆ. ಅನಂತರ ಕಾಲದಲ್ಲಿ ಪೌಲ ಮತ್ತು ಬಾರ್ನಬರಿಂದ ಆತನು ಬೇರ್ಪಡ್ತಾನೆ. ಮತ್ತು ತರುವಾಯ ಆತನು ರಾಜಿ ಮಾಡಿಕೊಂಡು ದೇವರ ಸೇವೆಗೆ ಬರ್ತಾನೆ. ಮಾರ್ಕನ ಸುವಾರ್ತೆ, ಮಾರ್ಕನ ಕತೆ ನಮಗೊಂದು ಎಚ್ಚರಿಕೆಯನ್ನು ಕೊಡುವಂತದ್ದಾಗಿದೆ. ನೋವು, ಒತ್ತಡ ಅಥವಾ ಭಯದಿಂದಾಗಿ ನೀವು ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಹಿಂದೆ ಸರಿದಿದ್ದೀರಾ? ದೇವಜನರೇ, ಈ ಮಾರ್ಕನು ಬಹಳ ವರ್ಷಗಳ ಕಾಲ ಈ ಸೇವೆ ಮಾಡ್ತಾನೆ. ಆದ್ರೆ ಆತನು ನೋವು, ಒತ್ತಡ ಮತ್ತು ಭಯದಿಂದಾಗಿ ಆತನು ಪೌಲ ಬಾರ್ನಬರು ಸೇವೆ ಮಾಡುವ ಸಮಯದಲ್ಲಿ ಪಾಂಫುಲ್ಯ ಎಂಬ ಒಂದು ಸ್ಥಳದಲ್ಲಿ ಸೇವೆಗೆ ಹೋಗಿರ್ತಾರೆ. ಅಲ್ಲಿ ಅವರನ್ನ ಬಿಟ್ಟು ಸೇವೆ ಬಿಟ್ಟು ಆತನ ಹಿಂದಿರುಗಿ ಯೆರೂಸಲೇಮಿಗೆ ಹೋಗ್ಬಿಡ್ತಾನೆ. ನನಗೆ ಬೇಡ ಸೇವೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನೋವು, ಒತ್ತಡ ಮತ್ತು ಭಯದಿಂದಾಗಿ ಬಹಳಷ್ಟು ನೋವುಗಳಿದಾವೆ ಸೇವೆಯಲ್ಲಿ, ಬಹಳಷ್ಟು ಒತ್ತಡಗಳಿದಾವೆ ಮತ್ತು ಭಯ, ಪ್ರಯಾಣಗಳು, ಸರಿಯಾಗಿ ಅವರಿಗೆ ನಿದ್ದೆ ಇಲ್ಲ, ಭದ್ರತೆ ಇಲ್ಲ. ಈ ಒಂದು ವಿಷಯಗಳಿಂದಾಗಿ ಮಾರ್ಕನೆನಿಸಿಕೊಳ್ಳುವ ಯೋಹಾನನು ಆತನು ಭಯಪಟ್ಟವನಾಗಿ ಆತನು ಹಿಂದಿರುಗಿ ಸುಮಾರು 2 ವರ್ಷಗಳ ಕಾಲ ಅದ್ರ ಸೇವೆ ಬಿಟ್ಟುಬಿಡ್ತಾನೆ. ನೋಡಿ, ನೀವು ಕೂಡ ನೋವು, ಒತ್ತಡ ಅಥವಾ ಭಯದಿಂದಾಗಿ ನೀವು ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಹಿಂದೆ ಸರಿದಿದ್ದೀರಾ? ಅನಂತರ ಸುಧಾರಣೆಯ ಸಮಯ ಮತ್ತು ಮಾರ್ಕನ ಜೀವನದಿಂದ ಸ್ಫೂರ್ತಿ ಪಡಿಬೇಕಾಗಿದೆ. ಇದು ಪೌಲ ಮತ್ತು ಬಾರ್ನಬನ ಮೊದಲನೇ ಮಿಷನರಿ ಪ್ರಯಾಣವಾಗಿತ್ತು. ಯೆರೂಸಲೇಮಿನಲ್ಲಿ ತಮ್ಮ ಮಿಷನ್ ಅನ್ನು ಪೂರೈಸಿದ ನಂತರ ಅವರು ಮಾರ್ಕನೆನಿಸಿಕೊಳ್ಳುವ ಯೋಹಾನನೊಂದಿಗೆ ತಮ್ಮೊಂದಿಗೆ ಅಂತಿಯೋಕ್ಯಕ್ಕೆ ಕರೆದೊಯ್ತಾರೆ. ಅಲ್ಲಿಂದ ಅವರು ಸೈಪ್ರಸ್ ಮೂಲಕ ಹಾದು ಟರ್ಕಿಯ ಮುಖ್ಯ ಭೂಭಾಗವನ್ನು ತಲುಪ್ತಾರೆ. ಆದ್ರೆ ಏನು ಸಂಭವಿಸ್ತಾ ಇದೆ ಅವರಿಗೆ? ಜನರು ಕಠಿಣರಾಗಿದ್ರು. ಅಲ್ಲಿ ಸುವಾರ್ತೆ ಸಾರುವಾಗ ಜನರು ಬಹಳ ವಿರೋಧ ಪಡಿಸ್ತಾರೆ. ಸೇವೆ ಕಷ್ಟಕರವಾಗಿತ್ತು. ಮಾರ್ಕನು ತಂಡವನ್ನು ತೊರೆದು ಮನೆಗೆ ಮರಳಿದನು. ಬಹುಶಃ ಭಯ, ನಿರುತ್ಸಾಹ ಅಥವಾ ಅಪಕತ್ವಯ ಅವನನ್ನು ಬಿಟ್ಟುಕೊಡಲು ಕಾರಣವಾಯಿತು. 2 ವರ್ಷಗಳ ಕಾಲ ಮಾರ್ಕನು ಮೌನವಾಗಿದ್ದನು. ಹಿಂದಿರುಗಿ ಬಂದ ಆತನ ಸೇವೆಯಲ್ಲಿ ಬಹಳಷ್ಟು ಕಷ್ಟವಾಯ್ತು. ಆತನಿಗೆ ಸಹಿಸಿಕೊಳ್ಳಕ್ಕಾಗಲಿಲ್ಲ. ಭಯ ಆಯ್ತು, ನಿರಾಶೆ ಆಯ್ತು. ಆತನು ನಿರುತ್ಸಾಹದಿಂದ ಕೂಡಿದವನಾಗಿ ಮತ್ತು ಪರಿಪೂರ್ಣವಾದ ಪಕ್ವತೆ ಆತನಲ್ಲಿ ಇರಲಿಲ್ಲ. ಇನ್ನು ದೇವರ ಸೇವೆ ಕುರಿತಾಗಿ ಆತನಿಗೆ ಅಷ್ಟು ಅದರ ಕುರಿತಾಗಿ ಅನುಭವ ಇರಲಿಲ್ಲ. ಅದಕ್ಕಾಗಿ ಆತನು ಬಿಟ್ಟುಕೊಟ್ಟು ಹಿಂದಿರುಗಿ ಆತನ ಯೆರೂಸಲೇಮಿನಲ್ಲಿ ಬಂದು ವಾಸ ಮಾಡ್ತಾನೆ. 2 ವರ್ಷಗಳ ಕಾಲ ಮಾರ್ಕನು ಮೌನವಾಗಿದ್ದನು. ಆದ್ರೆ ತರುವಾಯ ಅವನ ಹೃದಯವು ಪಶ್ಚಾತ್ತಾಪದಿಂದ ಕೆರಳಿತು. ದೇವರ ಸೇವಕರೇ, ದೇವ ಜನಾಂಗವೇ, ದೇವರ ಸೇವೆಯಲ್ಲಿ ನಿರಾಶೆಗಳು, ನಿರುತ್ಸಾಹ, ಭಯಗಳು, ಒತ್ತಡ, ನೋವುಗಳು ಏನೆಲ್ಲ ಇರುವಾಗ ಹಿಂದಿರುಗಿ ನೋಡಬಾರದು. ನಾವು ಮುಂದೆ ಸಾಗುವಾಗ ದೇವರು ನಮ್ಮನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸಿ ತನ್ನ ಸೇವೆಯಲ್ಲಿ ಉಪಯೋಗ ಮಾಡಿಕೊಳ್ಳುವವನಾಗಿದ್ದಾನೆ. ಮತ್ತು 2 ವರ್ಷಗಳ ತರುವಾಯ ಮಾರ್ಕನಲ್ಲಿ ಬದಲಾವಣೆ ಪ್ರಾರಂಭವಾಯಿತು. ಪಶ್ಚಾತ್ತಾಪ. ಅಯ್ಯೋ, ನನ್ನ ಸೇವೆ ಬಿಟ್ಟು ಬಂದು ಬಹಳ
ತಪ್ಪು ಕೆಲಸ ಮಾಡಿದೆ, ಮೂರ್ಖತನದ ಕೆಲಸ ಮಾಡಿದೆ. ದೇವರೇ, ನನ್ನನ್ನು ಕ್ಷಮಿಸು, ನನ್ನನ್ನು ನೀವು ಸೇವೆಯಲ್ಲಿ ಉಪಯೋಗ ಮಾಡು. ಒಂದು ವೇಳೆ 2 ವರ್ಷಗಳ ಕಾಲ ನಾನು ಪೌಲ ಬಾರ್ನಬರೊಂದಿಗೆ ಇದ್ದಿದ್ದೇ ಆದ್ರೆ ಎಷ್ಟು ಸೇವೆ ಮಾಡ್ತಾ ಇದ್ದೆ, ಎಷ್ಟು ಆತ್ಮಗಳನ್ನು ನಿಮ್ಮ ರಾಜ್ಯಕ್ಕೆ ನಾನು ನಡೆಸ್ತಾ ಇದ್ದೆ. ದೇವರೇ, ಪೌಲ ಬಾರ್ನಬರು ಎಷ್ಟೋ ಕಷ್ಟ ಪಡ್ತಾ ಇರ್ಬೋದು, ಯಾಕಂದ್ರೆ ಅವರಿಗೆ ಪರಿಚಾರಕರಿಲ್ಲ, ಅವರಿಗೆ ಅಡಿಗೆ ಮಾಡೋರು, ಅವರಿಗೆ ಬಟ್ಟೆ ಒಗೆದು ಕೊಡೋರು, ಅವರ ಯೋಗಕ್ಷೇಮ ನೋಡೋರು ಯಾರಿಲ್ಲ. ದೇವರೇ, ಅವರು ಸೇವೆಯಲ್ಲಿ ಸುವಾರ್ತೆ ಸಾರುವುದರಲ್ಲಿ ನಿರತರಾಗಿದ್ದಾರೆ. ತಂದೆಯೇ, ನನ್ನನ್ನು ಕ್ಷಮಿಸು, ನಾನು ಎಷ್ಟೋ ತಪ್ಪು ಕೆಲಸ ಮಾಡಿದೆ, ನನ್ನನ್ನು ನೀನು ಸ್ವಾಮಿ ತಿರುಗಿ ನಿನ್ನ ಸೇವೆ ಮಾಡೋದಕ್ಕೆ ನನ್ನನ್ನು ನಡೆಸು ಎಂಬುದಾಗಿ ಆತನು ಪಶ್ಚಾತ್ತಾಪದಿಂದ ಆ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಹಾತೊರೀತಾನೆ ಪೌಲ ಬಾರ್ನಬರೊಂದಿಗೆ ಸೇವೆ ಮಾಡಬೇಕೆಂಬುದಾಗಿ. ಪೌಲನು ತನ್ನ 2ನೇ ಪ್ರಯಾಣಕ್ಕೆ ಸಿದ್ಧನಾದಾಗ ಮಾರ್ಕನು ಮತ್ತೆ ಸೇರಲು ಬಯಸಿದನು. ನೋಡ್ರಿ, ಹೋದಾತ ಪೌಲ ಬಾರ್ನಬರೊಂದಿಗೆ ಹೋದ. ನಾನು ಮತ್ತೆ ನಿಮ್ಮೊಂದಿಗೆ ಸೇವೆಗೆ ಬರ್ತೇನೆ, ನಾನು ನಿಮ್ ಜೊತೆ ಬರ್ತೇನೆ, ನಿಮಗೆ ಪರಿಚಾರಕನಾಗಿರುತ್ತೇನೆ. ನಾನು 2 ವರ್ಷಗಳ ಕಾಲ ತಪ್ಪು ಕೆಲಸ ಮಾಡಿದೆ, ನಿಮ್ಮನ್ನು ಬಿಟ್ಟು ಬಂದು ನಾನು ದುಡುಕಿನ ತೀರ್ಮಾನ ತೆಗೆದುಕೊಂಡೆ ಎಂಬುದಾಗಿ ಪೌಲ ಬಾರ್ನಬರ್ಗೆ ಕೇಳುವಾಗ, ಬಾರ್ನಬ ಬಂದ್ಬಿಟ್ಟು ಪೌಲನ್ಗೆ ಹೇಳ್ತಾನೆ, ನಾವು ಮಾರ್ಕನೆನಿಸಿಕೊಳ್ಳುವ ಯೋಹಾನನನ್ನು ತಿರುಗಿ ನಾವು ಆತನನ್ನು ಕ್ಷಮಿಸಿ ನಮ್ಮ ಜೊತೆಯಲ್ಲಿ ಸೇವೆಗೆ ಕರೆದುಕೊಂಡು ಹೋಗೋಣ ಎಂಬುದಾಗಿ ಹೇಳುವಾಗ ಪೌಲನು ಬಾರ್ನಬನ ಸಲಹೆಯನ್ನ ನಿರಾಕರಣೆ ಮಾಡ್ತಾನೆ. ಬೇಡ, ಪಂಪಿಲ್ಯದಲ್ಲಿ ನಾವು ಎಷ್ಟೋ ಕಷ್ಟಪಟ್ಟು ಸೇವೆ ಮಾಡ್ತಿರುವಾಗ ಈ ಮಾರ್ಕನು ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟ, ಇಂಥ ಮನುಷ್ಯನನ್ನ ನಾವು ನಂಬಿ ಸೇವೆಗೆ ಕರೆದುಕೊಂಡು ಹೋಗೋದು ಬೇಡ ಎಂಬುದಾಗಿ ಹೇಳುವಾಗ ಪೌಲ ಬಾರ್ನಬರ ಮಧ್ಯದಲ್ಲಿ ಒಡುಕು ಉಂಟಾಯ್ತಲ್ಲಿ, ಇಬ್ಬರು ಮಧ್ಯದಲ್ಲಿ ತೀಕ್ಷ್ಣ ಜಗಳ ಉಂಟಾಯ್ತು ಎಂಬುದಾಗಿ ಬರೆಯಲ್ಪಟ್ಟಿರ್ತದಲ್ಲಿ ಅಪೊಸ್ತಲರ ಕೃತ್ಯಗಳ ಗ್ರಂಥದಲ್ಲಿ. ಆಗ ಬಾರ್ನಬನು ಮಾರ್ಕನನ್ನ ಜೊತೆಯಲ್ಲಿ ಕರೆದುಕೊಂಡು ಬಿಟ್ಟು ಆತನು ಬೇರೆ ಕಡೆ ಸೇವೆಗೆ ಹೋಗ್ತಾನೆ. ಪೌಲನು ಸೀಲನನ್ನ ಆರಿಸಿಕೊಂಡು ಅವರು ಬೇರೆ ಮಾರ್ಗವಾಗಿ ಸೇವೆಗೆ ಹೋಗ್ತಾರೆ. ಒಂದಾಗಿರುವಂತ ಸೇವೆ 2 ಬದಲಾಗ್ತದೆ. ಒಂದು ರೀತಿಯಾಗಿ ಒಳ್ಳೇದೇ ಅದು, ಯಾಕಂದ್ರೆ ಈಗ 2 ಟೀಮ್ ಆಯ್ತು. ಮೊದಲು 1 ಟೀಮ್ ಇತ್ತು, ಈಗ 2 ಟೀಮ್ಗಳಾಗಿ ಬದಲಾದವು. ದೇವರಿಗೆ ಸ್ತೋತ್ರ. ಮಾರ್ಕನೆನಿಸಿಕೊಳ್ಳುವ ಯೋಹಾನನನ್ನ ದೇವರು ಬಾರ್ನಬನ ಜೊತೆಲಿ ಇಟ್ಕೊಂಡ್ಬಿಟ್ಟು ಸೇವೆ ಮಾಡೋದಕ್ಕೆ ದೇವರು ಸಹಾಯ ಮಾಡಿದರು. ದೇವಜನರೇ, ಮುಂದೆ ಅವರ ಸೇವೆಯು ಧೈರ್ಯಶಾಲಿ ಮತ್ತು ಫಲಪ್ರದವಾಯಿತು. 11 ವರ್ಷಗಳ ನಂತರ ಪೌಲ ಮತ್ತು ಮಾರ್ಕನು ಮತ್ತೆ ಒಂದಾದರು. ಏನೋ ಪೌಲನು ಮಾರ್ಕನನ್ನ ಇಷ್ಟಪಡ್ತಾ ಇರ್ಲಿಲ್ಲ, ನಮ್ಮನ್ನು ಮಧ್ಯದಲ್ಲೇ ಬಿಟ್ಟು ಹೋಗ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ಆತನ ಇಷ್ಟಪಡ್ತಾ ಇರ್ಲಿಲ್ಲ. ಆದ್ರೆ ಏನೋ ಇದೆಲ್ಲ ನಡೆದು 11 ವರ್ಷಗಳಾದ ತರುವಾಯ ಪೌಲನು ನಿಧಾನವಾಗಿ ಮಾರ್ಕನ ಕುರಿತಾಗಿ ತಪ್ಪು ತಿಳುವಳಿಕೆಯನ್ನ ಬಿಟ್ಟು ಮಾರ್ಕನು ಹೇಗಾದ್ರೂ ಪಶ್ಚಾತ್ತಾಪ ಪಟ್ಟು ದೇವರ ಸೇವೆಗೆ ಬಂದನಲ್ಲ ಅಂತ ಹೇಳ್ಬಿಟ್ಟು ಆತನು ಆಲೋಚನೆ ಮಾಡಿದವನಾಗಿ ಮಾರ್ಕನೊಂದಿಗೆ ಒಂದಾಗ್ತಾರೆ. ಅದಕ್ಕಾಗಿ 2 ತಿಮೋತಿ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಆತನು ಬರೀತಾನೆ. ದಯವಿಟ್ಟು ಯಾರಾದ್ರೂ ಬೈಬಲ್ ತೆಗೆದು ಓದಬಲ್ಲಿರ? 2 ತಿಮೋತಿ 4:11. 2 ತಿಮೋತಿ 4:11. ಓಕೆ. ಮಾರ್ಕನನ್ನು ಸಂಗಡ ಕರೆದುಕೊಂಡು ಬಾ, ಅವನು ನನಗೆ ಸೇವೆಗಾಗಿ ಉಪಯುಕ್ತನಾಗಿದ್ದಾನೆ. ಆಮೆನ್. ಇಲ್ಲಿ ಈ ವಚನವನ್ನು ಗಮನಿಸಿರಿ. ಯಾವ ಪೌಲನು ಮಾರ್ಕನೆನಿಸಿಕೊಳ್ಳುವ ಯೋಹಾನನನ್ನು ಸೇವೆಗೆ ನಿರಾಕರಣೆ ಮಾಡಿದಿರೋ ಅದೇ ಪೌಲನು ಈಗ ಹೇಳ್ತಾ ಇದ್ದಾನೆ, ಮಾರ್ಕನು ನನಗೆ ಸೇವೆಗೆ ಉಪಯುಕ್ತನಾಗಿದ್ದಾನೆ ಎಂಬುದಾಗಿ. ಎಷ್ಟರ ಮಟ್ಟಿಗೆ ಮಾರ್ಕನು ಇಲ್ಲಿ ಪಳಗುತ್ತಾ ಇದ್ದಾನೆ ಸೇವೆಯಲ್ಲಿ, ಮಾರ್ಕನ್ ಎಷ್ಟರ ಮಟ್ಟಿಗೆ ಇಲ್ಲಿ ಬದಲಾವಣೆ ಆಗ್ತಾ ಇದ್ದಾನೆ. ಸೇವೆ 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 ಎಂಬುದಾಗಿ ಪರಿತಪಿಸುವಂತ ರೀತಿಯಲ್ಲಿ ಆತನು ಬದಲಾವಣೆ ಆಗ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮ ಪ್ರತಿಯೊಬ್ಬೊಬ್ಬರನ್ನು ಕೂಡ ಯಾಜಕ ಸೇವೆ ಮಾಡೋದಕ್ಕಾಗಿ ಆರಿಸಿಕೊಂಡಿದ್ದಾನೆ. ಸಭಾಪಾಲಕ ಸೇವೆ ಮಾಡ್ತಿರ್ಬೋದು, ನೀನು ಸುವಾರ್ತಿಕ ಸೇವೆ ಮಾಡ್ತಿರ್ಬೋದು, ಸಭೆಯಲ್ಲಿ ಒಂದು ಸೇವೆ ಮಾಡ್ತಿರ್ಬೋದು, ಏನೇ ಸೇವೆ ಮಾಡ್ತಾ ಇದ್ರು ನೀನೊಬ್ಬ ಯಾಜಕ ಸೇವೆ ಮಾಡೋದಕ್ಕಾಗಿ ನೀನು ಕರೆಯಲ್ಪಟ್ಟಿದ್ದಿ. ದೇವರ ಸೇವೆ ಮಾಡೋದಕ್ಕಾಗಿ ಕರೆಯಲ್ಪಟ್ಟಿದ್ದಿ. ದೇವರ ಸೇವೆಯಲ್ಲಿ ನಿರಾಶೆಗೊಳ್ಳಬೇಡ, ನಿರುತ್ಸಾಹಗೊಳ್ಳಬೇಡ, ಹಿಂದಿರುಗಿ ನೋಡಬೇಡ್ರಿ. ಸುವಾರ್ತೆಯನ್ನು ಸಾರಿರಿ, ಸೇವಕರಿಗೆ ಸಹಾಯ ಮಾಡಿರಿ, ಅವರು ಧೈರ್ಯದಿಂದ ಸಂತೋಷದಿಂದ ದೇವರ ಸೇವೆಯಲ್ಲಿ ಮುನ್ನಡೆಯುವಂತೆ ಅವರಿಗೆ ನೀವು ಪ್ರೋತ್ಸಾಹವನ್ನು ನೀಡ್ರಿ. ಇಲ್ಲಿ ಮಾರ್ಕನೆನಿಸಿಕೊಳ್ಳುವ ಯೋಹಾನನನ್ನು ಗಮನಿಸುವಾಗ ಆತನ ಕುರಿತಾಗಿ ಪೌಲನು
ದೇವರ ಸೇವೆಯಲ್ಲಿ ಮುಂಚೂಣಿಯಲ್ಲಿದ್ದಂತ ಸೇವಕರಲ್ಲಿ ಪೌಲನು ಮೊದಲನೇ ನಂಬರ್ ಇರ್ತಾನ್ರಿ. 12 ಜನ ಅಪೊಸ್ತಲರಿಗಿಂತ ಹೆಚ್ಚಾಗಿ ಪೌಲನ ಕುರಿತಾಗಿ ನಾವು ಸೇವೆ 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 ಅಂದ್ರೆ ಏನಂತ ಹೇಳ್ಬಿಟ್ಟು ನಾವು ಆತನ ಸೇವೆ ನಾವು ಮಾದರಿ ತೆಗೆದುಕೊಂಡು ಸೇವೆ ಮಾಡ್ತೇವೆ. ಈ ಪೌಲನು ಮಾರ್ಕನ ಕುರಿತಾಗಿ ಬರೀತಾನೆ, ಮಾರ್ಕನು ನನಗೆ ಸೇವೆಗೆ ಉಪಯುಕ್ತನಾಗಿದ್ದಾನೆ, ಅದಕ್ಕಾಗಿ ತಿಮೋತಿಯನೇ ನೀನು ಆತನನ್ನು ಸಂಗಡ ಕರೆದುಕೊಂಡು ಬಾ ಎಂಬುದಾಗಿ ಈ ಮಾತನ್ನ ತಿಮೋತಿಯನಿಗೆ ಬರಿತಾ ಇದ್ದಾನೆ ದೇವಚನರೇ. ಮಾರ್ಕನು ಬೆಳೆದಿದ್ದನು, ಅವನು ದೇವರ ಪ್ರಬುದ್ಧ ವಿಶ್ವಾಸಾರ್ಹ ಸೇವಕನಾದನು. ಅವನು ಪೇತ್ರನಿಗೆ ಸಹಾಯ ಮಾಡಿದನು ಮತ್ತು ಅಂತಿಮವಾಗಿ ಮಾರ್ಕನ ಸುವಾರ್ತೆಯನ್ನು ಬರೆದನು. ಅದು ಈಗ ಯೇಸುವಿನ ಜೀವನದ ಪ್ರಬಲ ಸಾಕ್ಷಿಯಾಗಿ ನಿಂತಿದೆ. ದೇವರಿಗೆ ಸ್ತೋತ್ರ. ನಾವು ಮಾರ್ಕನ ಸುವಾರ್ತೆಯನ್ನ ನಾವು 4 ಸುವಾರ್ತೆಗಳಲ್ಲಿ ಹೆಚ್ಚಾಗಿ ಓದ್ತಾ ಇರ್ತೇವೆ. ಮಾರ್ಕನ ಸುವಾರ್ತೆಯಲ್ಲಿ 16 ಅಧ್ಯಾಯಗಳಿದಾವೆ. ನಾನು ಕಳೆದ ವಾರವೇ ಈ 16 ಅಧ್ಯಾಯಗಳನ್ನ ನಾನು ಓದ್ತಾ ಇದ್ದೆ. ನಿಜವಾಗ್ಲೂ ನನಗೆ ಬಹಳ ಆಶೀರ್ವಾದಕರವಾಗಿ ಇತ್ತು. ಈ 16 ಅಧ್ಯಾಯಗಳಲ್ಲಿ ಬಹಳ ಸಂಕ್ಷಿಪ್ತವಾಗಿ ಪೇತ್ರನಿಂದ ಪೌಲನಿಂದ ಯೇಸು ಸ್ವಾಮಿಯ ಕುರಿತಾಗಿ, ಪೌಲನು ಯೇಸು ಸ್ವಾಮಿಯ ಪುನರುತ್ಥಾನದ ತರುವಾಯ ಯೇಸು ಸ್ವಾಮಿಯನ್ನು ಕಂಡುಕೊಂಡು ಸೇವೆ ಮಾಡ್ತಾರೆ. ಆದ್ರೆ ಪೇತ್ರನು ಯೇಸು ಸ್ವಾಮಿಯೊಂದಿಗೆ, ಯೇಸು ಸ್ವಾಮಿ ಜೀವಂತವಾಗಿರುವಾಗ, ಮನುಷ್ಯನಾಗಿರುವಾಗ ಆತನ ಬಳಿಯಲ್ಲಿದ್ದು 3.5 ವರ್ಷ ಸೇವೆ ಮಾಡಿದರು. ಇನ್ನು ಪೇತ್ರನ ಹತ್ರ ಯೇಸು ಸ್ವಾಮಿ ಕುರಿತಾಗಿ ಅನೇಕ ವಿಷಯಗಳನ್ನು ಆತನು ತಿಳ್ಕೊಂಡವನಾಗಿ ಆತನು ಮಾರ್ಕನ ಸುವಾರ್ತೆಯನ್ನು ಬರೀತಾನೆ. 16 ಅಧ್ಯಾಯಗಳಿದಾವೆ. ಅದರಲ್ಲಿ ದೇವಜನರೇ ಬಹಳ ಅದ್ಭುತವಾದಂತ ಪುಸ್ತಕ. ನನಗೆ ಬಹಳ ಇಷ್ಟವಾದಂತ ಸುವಾರ್ತೆ ಭಾಗ ಅದು. ನಾನು ಬಹಳಷ್ಟು ಸಂದರ್ಭದಲ್ಲಿ ಅದನ್ನ ಓದುತ್ತಾ ಇರ್ತೇನೆ. ಆತನು ಮಾರ್ಕನ ಸುವಾರ್ತೆಯನ್ನು ಬರೀತಾನೆ. ಅದು ಈಗ ಯೇಸುವಿನ ಜೀವನದ ಪ್ರಬಲ ಸಾಕ್ಷಿಯಾಗಿ ನಿಂತಿದೆ. ಅವನ ಸುವಾರ್ತೆಯು ಪ್ರತಿಯೊಂದು ಹೃದಯ ಮತ್ತು ಪ್ರತಿಯೊಂದು ಮನೆಯು ಯೇಸುವನ್ನು ಸ್ವೀಕರಿಸಲು ಪ್ರೋತ್ಸಾಹಿಸುತ್ತದೆ. ಕೊನೆಯಲ್ಲಿ ಮಾರ್ಕನು ಅಲೆಕ್ಸಾಂದ್ರಿಯದಲ್ಲಿ ಸೇವೆ ಸಲ್ಲಿಸಿದನು. ದೇವರಿಗೆ ಸ್ತೋತ್ರ. ಮಾರ್ಕನು ಕೊನೆಯಲ್ಲಿ, ಅಂದ್ರೆ ಅವರು ಇನ್ನೇನು ಪರಿಚಾರಕರಾಗಿ ಸೇವೆ ಮಾಡಿ ಕೊನೆಯಲ್ಲಿ ಸ್ವತಂತ್ರ ಸುವಾರ್ತಿಕರಾಗ್ತಾರೆ. ಅಲೆಕ್ಸಾಂಡ್ರಿಯಾ ಎಂಬ ಸ್ಥಳದಲ್ಲಿ ಸೇವೆ ಸಲ್ಲಿಸ್ತಾರೆ. ಅಲ್ಲಿ ಅಲೆಕ್ಸಾಂಡ್ರಿಯಾದಲ್ಲಿ ವಿಗ್ರಹ ಆರಾಧಕರು ಸೆರೆ ಹಿಡಿದು ಹಿಂಸಿಸಿ ಜೀವಂತವಾಗಿ ಸುಟ್ಟು ಹಾಕಿದರು. ದೇವರಿಗೆ ಸ್ತೋತ್ರ. ದೇವಜನರೇ, ಮಾರ್ಕನ ಜೀವನದಲ್ಲಿ ದೊಡ್ಡ ಪ್ರಶಂಸೆ ಸಿಗ್ತಾ ಇದೆ. ದೇವರಿಗಾಗಿ ಆತನು ಜೀವಂತವಾಗಿ ಸುಡಲ್ಪಡ್ತಾ ಇದ್ದಾನೆ ಅಲೆಕ್ಸಾಂಡ್ರಿಯಾದಲ್ಲಿ. ಮತ್ತು ಅನ್ಯ ಜನರು, ವಿಗ್ರಹಾರಾಧಕರು, ದುರ್ಮತಿಗಳು ಆತನನ್ನು ಸೆರೆ ಹಿಡಿದು ಹಿಂಸಿಸಿ ಜೀವಂತವಾಗಿ ಸುಟ್ಟು ಹಾಕ್ತಾರೆ. ಆದ್ರೆ ದೇವರು ಅವನನ್ನು ಸಾಂತ್ವನಗೊಳಿಸಲು ಸ್ವರ್ಗೀಯ ಮಳೆ ಮತ್ತು ಗಾಳಿಯನ್ನು ಕಳುಹಿಸಿದನು. ಅವನ ದೇಹವು ನೆಲಕ್ಕೆ ಬಿದ್ದಿತು, ಆದ್ರೆ ಅವನ ಆತ್ಮವು ವಿಜಯದ ಕಿರೀಟದೊಂದಿಗೆ ಏರಿತು. ಈತನ ಒಂದು ಜೀವನದಿಂದ ದೇವಜನರೇ ನಾವು ಕಲಿಯುವಂಥದ್ದು, ಈತನ ಒಂದು ಕಾಲದಲ್ಲಿ ನಂಬಿಕೆಯಲ್ಲಿ ಬಿದ್ದು ಹೋಗಿದ್ರು, ಭಯ, ವೈಫಲ್ಯ ಅಥವಾ ಹತಾಶೆ ಇದ್ರು. ಆದ್ರೆ ತಿರುಗಿ ದೇವರ ಕಡೆಗೆ ತಿರುಗಿಕೊಂಡ. ನೀವೇನಾದ್ರೂ ನಿಮ್ಮ ಜೀವನದಲ್ಲಿ ದೇವರ ಮೇಲಿನ ನಂಬಿಕೆಯಲ್ಲಿ ಬಿದ್ದು ಹೋಗಿದ್ದೀರಾ? ಭಯ, ವೈಫಲ್ಯ ಅಥವಾ ಹತಾಶೆ ನಿಮ್ಮನ್ನು ದೇವರಿಂದ ದೂರ ತಳ್ಳಿದೆಯೋ? ಎಚ್ಚರ, ದೇವರ ಕಡೆಗೆ ಹಿಂದಿರುಗಿರಿ. ದೇವರು ನಿಮ್ಮೊಂದಿಗೆ ಇನ್ನೂ ಆತನು ಮುಗಿದಿಲ್ಲ. ದೇವರು ನಿಮ್ಮನ್ನು ಇನ್ನೂ ಮುಂದೆ ನಡೆಸ್ತಾನೆ. ಇಲ್ಲಿ ಮಾರ್ಕನೆನಿಸಿಕೊಳ್ಳುವ ಯೋಹಾನನನ್ನು ಮುಂದೆ ದೇವರು ನಡೆಸಿದರು. ಮಾರ್ಕನಂತೆ ಇರ್ರಿ, ಪುನರುಜ್ಜೀವನಗೊಂಡ ಧೈರ್ಯಶಾಲಿ ಮತ್ತು ಕೊನೆಯವರೆಗೂ ನಂಬಿಗಸ್ತನಾಗಿದ್ದ. ಆತನು ಪುನರುಜ್ಜೀವನಗೊಂಡ ಧೈರ್ಯಶಾಲಿಯಾದ. ಆತನು ಬಾರ್ನಬರೊಂದಿಗೆ ಕೂಡಿ ಸೇವೆಗೆ ಹೋದ, ಸೇವೆ ಮಾಡಿದ. ಒಮ್ಮೆ ಹಿಂದೆ ಬಿದ್ದಿದ್ದ ಒಬ್ಬ ವ್ಯಕ್ತಿ, ಹಿಂಜರಿದಂತ ಒಬ್ಬ ವ್ಯಕ್ತಿ ಸುವಾರ್ತೆಯನ್ನು ಬರೆದವನಾದನು. ಒಂದ್ ವೇಳೆ ನೀವು ಹಿಂಜರಿದು ಹೋಗಿದ್ರಾ ಕ್ರಿಸ್ತನ ನಂಬಿಕೆಯಲ್ಲಿ, ನೀವು ಆತನ ಕಡೆಗೆ ತಿರುಗಿಕೊಳ್ಳಿರಿ. ದೇವರು ನಿಮ್ಮನ್ನು ಕೂಡ ಆತನು ಮಾರ್ಕನೆನಿಸಿಕೊಳ್ಳುವ ಯೋಹಾನನಂತೆ ದೊಡ್ಡ ಒಂದು ಸೇವೆಯಲ್ಲಿ ಆತನು ಉಪಯೋಗ ಮಾಡಿಕೊಳ್ಳಲು ಶಕ್ತನಾಗಿದ್ದಾನೆ. ದೇವಜನರೇ, ಆತನು ರಕ್ತ ಸಾಕ್ಷಿ ಆಗ್ತಾ ಇದ್ದಾನೆ. ಕ್ರಿಸ್ತ ಶಕ 68ರಲ್ಲಿ ಸುಮಾರಿಗೆ ಮಾರ್ಕನನ್ನು ಅಲೆಕ್ಸಾಂಡ್ರಿಯಾದಲ್ಲಿ ಒಂದು ವಿಗ್ರಹ ಆರಾಧನೆ ಮಾಡುವಂತ ಅಧಿಕಾರಿಗಳು ಸುವಾರ್ತೆ ಸಾರದಕ್ಕಾಗಿ ಬಂಧಿಸಿದರು. ಸಂಪ್ರದಾಯದ ಪ್ರಕಾರ ಅವನು ಸಾಯುವವರೆಗೂ ಬೀದಿಗಳಲ್ಲಿ ಎಳೆದುಕೊಂಡು ಹೋಗಿ ಕ್ರಿಸ್ತನಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟನು. ಆತನನ್ನು ಒಂದು ಸಂಪ್ರದಾಯದ ಪ್ರಕಾರ ಆತನನ್ನ ಬೀದಿಗಳಲ್ಲಿ ಎಳೆದುಕೊಂಡು ಹೋಗಿ ಸುಟ್ಟು ಹಾಕಿದ್ರು. ದೇವಜನರೇ, ಎಷ್ಟರವರೆಗೆ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ಆತನು ದೇವರಿಗೆ ನಂಬಿಗಸ್ತನಾಗಿದ್ದ. ದೇವಜನರೇ, ಕರ್ತನು ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತಾರೆ, ಸಾಯುವವರೆಗೂ ನೀನು ನನಗೆ ನಂಬಿಗಸ್ತನಾಗಿರು, ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡ್ತೇನೆ ಎಂಬುದಾಗಿ. ದೇವರ ಜನರೇ, ನಾವು ಮಾರ್ಕನಂತೆ ನಾವು ಕ್ರಿಸ್ತನಿಗೆ ಸಾಕ್ಷಿಗಳಾಗಿರೋಣ. ಆತನು ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ಬರೀತಾನೆ, ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ದೇವರಿಗೆ ಸ್ತೋತ್ರ. ಮಾರ್ಕನ ಸುವಾರ್ತೆಯಲ್ಲಿ ಕರ್ತನಿ ಮಾತು ಹೇಳ್ತಾನೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿರಿ ಎಂಬುದಾಗಿ.
ಸಂತ ಮಾರ್ಕನು ದೂರದ ದೇಶಗಳಿಗೆ ಪ್ರಯಾಣಿಸುವ ಮೂಲಕ ಮತ್ತು ತನ್ನ ಜೀವನವನ್ನು ಪಣವಾಗಿಟ್ಟುಕೊಂಡರೂ ಯೇಸು ಕ್ರಿಸ್ತನನ್ನು ನಿರ್ಭಯವಾಗಿ ಘೋಷಿಸುವ ಮೂಲಕ ಈ ವಚನವನ್ನು ಉದಾಹರಣೆಯಾಗಿ ತೋರಿಸಿದನು. ಲೋಕದ ಕಟ್ಟಕಡೆಗೆ ಹೋಗಿ, ನಾವು ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಬೇಕೆಂಬುದಾಗಿ ಕರ್ತನು ಹೇಳಿದಂತ ಆಜ್ಞೆಯಾನುಸಾರವಾಗಿ ಮಾರ್ಕನು ಕೂಡ ಹೋಗಿ ಅನೇಕ ದೇಶ ವಿದೇಶಗಳಿಗೆ, ಟರ್ಕಿ, ಅಲೆಕ್ಸಾಂದ್ರಿಯಾ, ಅನೇಕ ಸ್ಥಳಗಳಿಗೆ ಪೌಲ ಬಾರ್ನಬರೊಂದಿಗೆ ಅನೇಕ ಪ್ರಯಾಣಗಳಲ್ಲಿ, ಒಂದನೇ ಮಿಷನರಿ ಪ್ರಯಾಣ, ಎರಡನೇ ಮಿಷನರಿ ಪ್ರಯಾಣ, ಮೂರನೇ ಮಿಷನರಿ ಪ್ರಯಾಣಗಳಲ್ಲಿ ಜೊತೆ ಇದ್ದು ಆತನು ಸೇವೆಯನ್ನು ಆತನು ಮಾಡಿದವನು ಆಗಿದ್ದಾನೆ. ದೇವಜನರೇ, ಈ ದಿನ ಸುವಾರ್ತೆಯನ್ನ ಸಾರುವುದರಲ್ಲಿ ಧೈರ್ಯಶಾಲಿಗಳಾಗಿದ್ರ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಸುವಾರ್ತೆ ಸಾರಬೇಕು. ನಶಿಸಿ ಹೋಗ್ತಿರುವಂತಹ ಆತ್ಮಗಳಿಗೆ ಮಾರ್ಕನೆನಿಸಿಕೊಳ್ಳುವ ಯೋಹಾನನಂತೆ ನಾವು ಕೂಡ ಧೈರ್ಯದಿಂದ ಸುವಾರ್ತೆಯನ್ನ ಸಾರಲು ಹೆದರಬಾರದು. ಸುವಾರ್ತೆ ಸಾರುವವರಾಗಿರ್ಬೇಕು. ಧೈರ್ಯದಿಂದ ಸುವಾರ್ತೆಯನ್ನು ಸಾರಬೇಕು. ನೋವು, ಹಿಂಸೆ, ಅವಮಾನ, ನಿಂದೆಗಳಿರುವಂತ ಎಲ್ಲಾ ಒಂದು ಪರಿಸ್ಥಿತಿಗಳಲ್ಲಿ ಕೂಡ ಅಪೊಸ್ತಲನಾದ ಪೌಲನು ಆತನು ತಿಮೋಥೆಯನಿಗೆ ಬರೀತಾನೆ, ಅನುಕೂಲ ಇದ್ದ ಕಾಲದಲ್ಲಿಯೂ ಮತ್ತು ಅನುಕೂಲವಿಲ್ಲದ ಕಾಲದಲ್ಲಿ ನೀನು ಸೇವೆಯಲ್ಲಿ ನೀನು ಮತ್ತು ಆಸಕ್ತಿ ಉಳ್ಳವನಾಗಿರು ಎಂಬುದಾಗಿ. ದೇವಜನರೇ, ನಾವು ಇದನ್ನ ಮಾರ್ಕನೆನಿಸಿಕೊಳ್ಳುವ ಯೋಹಾನನು, ಸಂತ ಮಾರ್ಕನ ಒಂದು ಜೀವನ ಚರಿತ್ರೆಯಿಂದ ನಾವು ಪ್ರೇರೇಪಿಸಲ್ಪಟ್ಟಿದ್ದೇವೆ, ಆಶೀರ್ವದಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಆತನು ಕರ್ತನ ಶಿಷ್ಯನಾಗಿದ್ದನು ಮತ್ತು ಪೇತ್ರನ್ ಕೂಡ ತನ್ನ ಪೇತ್ರನ್ ಕೂಡ ಈ ಒಂದು ಮಾರ್ಕನೆನಿಸಿಕೊಳ್ಳುವ ಯೋಹಾನನ ಕುರಿತಾಗ ಒಂದು ಮಾತು ಬರೀತಾನೆ, ನನ್ನ ಮಗನಾದ ಮಾರ್ಕನು ಸಹ ನಿಮಗೆ ವಂದನೆ ಹೇಳುತ್ತಾನೆ ಎಂಬುದಾಗಿ 2 ಪೇತ್ರನ ಪತ್ರಿಕೆಯಲ್ಲಿ ಆತನು ಬರೀತಾನೆ. ಅಂದ್ರೆ ಇದು ಒಂದು ಆತ್ಮಿಕವಾದಂತ ಬಲವನ್ನ ಇದು ನಮಗೆ ಸೂಚಿಸುವಂತದ್ದಾಗಿದೆ. ನನ್ನ ಮಗನಾದ ಮಾರ್ಕನು ಸಹ ವಂದನೆ ಹೇಳುತ್ತಾನೆ ಎಂಬುದಾಗಿ ಆತನು ಬರೀತಾನೆ. ಪೇತ್ರನು ಆತನನ್ನು ಎಷ್ಟು ಪ್ರೀತಿಸ್ತಾ ಇದ್ದಾನೆ ಮತ್ತು ಮಾರ್ಕನು ಸಹ ಪೇತ್ರನಿಗೆ ಇಷ್ಟವಾದಂತ ಆತ್ಮಿಕ ಮಗನಾಗಿ ಆತನು ಬದಲಾವಣೆ ಆಗುವಂತದನ್ನು ಕೂಡ ನಾವು ಗಮನಿಸಬಹುದು. ನಾವು ಕೂಡ ಮಾರ್ಕನೆನಿಸಿಕೊಳ್ಳುವ ಯೋಹಾನನಂತೆ ದೇವರ ಸೇವೆ ಮಾಡೋಣ. ದೇವಜನರು, ಒಂದು ವೇಳೆ ವಿಶ್ವಾಸದಲ್ಲಿ ಹಿಂಜರಿದಿದ್ದೀರಾ, ಈ ದಿನ ಮಾರ್ಕನನ್ನ ನೋಡ್ರಿ. ಆತನು ದೇವರ ಕಡೆಗೆ ತಿರುಗಿಕೊಂಡ, ದೇವರ ಆತನನ್ನ ಬಹಳ ಉನ್ನತ ಮಟ್ಟದಲ್ಲಿ ಸೇವೆಯಲ್ಲಿ ಉಪಯೋಗ ಮಾಡಿಕೊಂಡ. ಮಾರ್ಕನ ಸುವಾರ್ತೆ ಬರೆಯುವುದಕ್ಕೆ ದೇವರು ಆತನಿಗೆ ಸಹಾಯ ಮಾಡಿದರು. ಈ ದಿನ ನೀವು ದೇವರ ಸೇವೆ ಹೇಗೆ ಮಾಡ್ತಾ ಇದ್ರಿ? ಮಾರ್ಕನೆನಿಸಿಕೊಳ್ಳುವ ಯೋಹಾನನನ್ನ ಮಾದರಿಯಾಗಿ ಇಟ್ಕೊಂಡ್ಬಿಟ್ಟು ಸೇವೆ ಮಾಡ್ರಿ. ದೇವರ ನಿಮ್ಮನ್ನ ಈ ವಾಕ್ಯಗಳ ಮೂಲಕ ಹೇರಳವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ನಿಮ್ಮ ಪ್ರೀತಿಯ ಮಗನು, ನಮ್ಮ ಒಬ್ಬನೇ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿಮ್ಮನ್ನು ಸ್ತುತಿಸ್ತೇವೆ. ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಕುರಿತಾದ ಸುವಾರ್ತೆಯನ್ನು ಲೋಕದ ಎಲ್ಲಾ ಕಡೆಗೂ ಹೋಗಿ ಸಾರಿ ತಿಳಿಸಬೇಕೆಂಬುದಾಗಿ ನಮಗೆ ಆಜ್ಞೆ ಮಾಡಿದೆ ದೇವರೇ. ಅಪ್ಪ, ಮತ್ತು ಮಾರ್ಕನೆನಿಸಿಕೊಳ್ಳುವ ಯೋಹಾನನು ಸ್ವಾಮಿ, ನಿಮ್ಮ ಸೇವೆಯನ್ನು ದೇವರೇ ಆತನು ಮಾಡಿದನು. ಪೌಲ ಬಾರ್ನಬರಿಗೆ ಪರಿಚಾರಕನಾಗಿದ್ದನು. ಸೇವೆಯ ಮಧ್ಯದಲ್ಲಿ ಕುಗ್ಗಿ ಹೋಗಿ ಆತನು ಹಿಂಜರಿದು 2 ವರ್ಷಗಳು ಸ್ವಾಮಿ ದೇವರೇ ಮತ್ತು ಆತನು ವ್ಯರ್ಥ ಮಾಡಿದನು. ಮತ್ತು ಕೊನೆಯಲ್ಲಿ ಪಶ್ಚಾತ್ತಾಪ ಪಟ್ಟು ನಿನ್ನ ಕಡೆಗೆ ತಿರುಗಿಕೊಂಡಾಗ ನೀವು ಪುನರುಜ್ಜೀವನಗೊಳಿಸಿ ಅಪ್ಪ ಮತ್ತು ಬಾರ್ನಬನ ಜೊತೆಲಿ ಸೇವೆಗೆ ಕಳಿಸಿದ್ರಿ. ಆತನು ಬಾರ್ನಬನ ಜೊತೆಲಿ ಸೇವೆ ಮಾಡಿದ ಮತ್ತು ಕೊನೆಯಲ್ಲಿ ಅಲೆಕ್ಸಾಂಡ್ರಿಯಾದಲ್ಲಿ ಸೇವೆ ಮಾಡ್ತಿರುವಾಗ, ಸುವಾರ್ತೆ ಸಾರ್ತಿರುವಾಗ ಅಲ್ಲಿರುವಂತ ದೇವರೇ ಅನಾಗರಿಕ ಜನ, ಮೂರ್ಖ ಜನ, ದುಷ್ಟ ಜನ ಸ್ವಾಮಿ ಆತನನ್ನು ಕರ್ತನೆ ಅಪ್ಪ ಹಿಂಸಿಸಿ ಕ್ರೂರವಾಗಿ ಸ್ವಾಮಿ ಅಪ್ಪ ಸುಟ್ಟು ಸ್ವಾಮಿ ಕೊಲ್ಲಿದರು. ಆದ್ರೆ ಸ್ವಾಮಿ ಮತ್ತು ಮಾರ್ಕನೆನಿಸಿಕೊಳ್ಳುವ ಯೋಹಾನನು ತನ್ನ ವಿಜಯ ಯಾತ್ರೆಯನ್ನು ಮುಗಿಸಿ ಅಪ್ಪ ವಿಜಯದೊಂದಿಗೆ ಪರಲೋಕಕ್ಕೆ ಸ್ವಾಮಿ ತಿರುಗಿ ಸೇರಿದನು. ಸ್ವಾಮಿ ತಂದೆಯಾದ ದೇವರೇ, ಮತ್ತು ಮಾರ್ಕನೆನಿಸಿಕೊಳ್ಳುವ ಯೋಹಾನನ ಜೀವನ ಚರಿತ್ರೆಯಂತೆ ನಮ್ಮನ್ನು ಆಶೀರ್ವದಿಸು, ನಿಮ್ಮ ಸೇವೆ ಮಾಡಲು ಬಲಪಡಿಸು. ನಮ್ಮ ಕಲ್ವಾರಿ ಚಾಪಲ್ ಟ್ರಸ್ಟ್ ಅನ್ನು ಆಶೀರ್ವಾದ ಮಾಡಪ್ಪ. ನಮ್ಮ ನಿರ್ದೇಶಕರುಗಳು ಹಾಗೂ ಉಪನಿರ್ದೇಶಕರುಗಳನ್ನು ಸ್ವಾಮಿ, ಅವ್ರ ಕುಟುಂಬಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. 15 ರಾಜ್ಯಗಳಲ್ಲಿ ನಡೀತಿರುವಂತ ಈ ಸೇವೆಗಳನ್ನು ಆಶೀರ್ವಾದ ಮಾಡು ದೇವರೇ. ನೀನು ನಂಬಿಗಸ್ತನಾದ ದೇವರು ಸ್ವಾಮಿ ಅಪ್ಪ. ನಾನು ಪ್ರಾರ್ಥನೆ ಮಾಡ್ತೇನೆ, ಎಲ್ಲ ಪ್ರಾಜೆಕ್ಟ್ ಹೋಲ್ಡರ್ಗಳನ್ನು ಮತ್ತು ಸೇವಕರುಗಳನ್ನು ದೇವರೇ, ಸಭೆಗಳನ್ನು, ಎಲ್ಲಾ ವಿಶ್ವಾಸಿಗಳನ್ನು, ಹಾಸ್ಟೆಲ್ಗಳನ್ನು, ಸಮಾಜ ಸೇವೆಗಳನ್ನು, ವಾರ್ಡನ್ಗಳನ್ನ, ಮಕ್ಕಳನ್ನೆಲ್ಲರನ್ನು ಆಶೀರ್ವಾದ ಮಾಡು ದೇವರೇ. ಪ್ರತಿ ಕೊರತೆಗಳನ್ನು ನೀಗಿಸಿ ದೇವರೇ, ಸಂಸ್ಥೆಯನ್ನ ನೀನು ಅಭಿವೃದ್ಧಿಪಡಿಸಿ ಅಪ್ಪ, ಪ್ರತಿ ಕೊರತೆಗಳನ್ನು ನೀಗಿಸಿ ನೀನು ನಡೆಸಬೇಕೆಂಬ ಕೇಳಿಕೊಳ್ತೇನೆ. ಯಾರಾದರೂ ಸ್ವಾಮಿ
ಕಷ್ಟಗಳಲ್ಲಿ, ಅನಾರೋಗ್ಯಗಳಲ್ಲಿ, ಸಮಸ್ಯೆಗಳಲ್ಲಿರುವುದಾದ್ರೆ ನೀನು ಈ ಬೆಳಗಿನ ಜಾವ ಸಮಯದಲ್ಲಿ ಯೆಹೋವ ಈರೆಯಾಗಿದ್ದು ಪರಿಹಾರ ಮಾಡಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ ಸ್ವಾಮಿ. ನಾನು ಪ್ರಾರ್ಥನೆ ಮಾಡ್ತೇನೆ, ತಂದೆಯಾದ ದೇವರೇ, ನೀನು ಕರ್ತನೆ ಸ್ವಾಮಿ ನಮ್ಮೆಲ್ಲರನ್ನ ನಿಮ್ಮ ಸೇವೆಯಲ್ಲಿ ಉಜ್ಜೀವಿಸ ಮಾಡೆಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ ರಾಜ. ಎಲ್ಲೆಲ್ಲಿ ಕರ್ತನೆ ಒಂದು ಸ್ವಾಮಿ ದೇವರ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದವೋ ಅದಕ್ಕೆ ಬೇಕಾಗಿರುವಂತ ಕರ್ತನೆ ಸ್ವಾಮಿ ದೇವರೇ ಫೈನಾನ್ಸ್ ಸಪೋರ್ಟ್ ಅನ್ನು ನೀನು ಅನುಗ್ರಹಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ ರಾಜ್ಯ. ದೇವರೇ, ಕರೆದ ದೇವರ ನಂಬಿಗಸ್ತನು ನಿಮ್ಮ ಸೇವಕರುಗಳನ್ನು ಎಲ್ಲಾ ಒಂದು ಸೇವೆಗಳನ್ನು ಅದ್ಭುತವಾದ ರೀತಿಯಲ್ಲಿ ನಡೆಸು ಸ್ವಾಮಿ. ಅಪ್ಪ, ಉದ್ಯೋಗಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಪ್ರತಿಯೊಬ್ಬೊಬ್ಬರನ್ನ ನೀನು ಆಶೀರ್ವಾದ ಮಾಡಿ ನಡೆಸಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮ ಕರ್ತನ ರಕ್ಷಕನು ಒಡೆಯನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಚಿಕ್ಕ ಪ್ರಾರ್ಥನೆಯನ್ನ ಕೇಳಿಕೊಳ್ತಾನೆ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಆಮೆನ್.